ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಏನು ತಿಳಿಸ್ಕೊಡ್ತಿದ್ದೀನಿ ಅಂತ ಹೇಳಿದರೆ, ಸುಲಭವಾಗಿ ಹೇಗೆ ಗಿಡ ನೆಡ್ಬೋದು ಅಂತ ಹೇಳ್ಬಿಟ್ಟು, ಅಡಿಕೆ ಗಿಡನ ಹೇಗೆ ನೆಡ್ಬೋದು ಅಂತ ಹೇಳಿ ಬನ್ನಿ. ಹೇಗೆ ನೆಡ್ಬೋದು ಅಂತ ತೋರಿಸ್ತೀನಿ. ಕ್ಲೀನಾಗಿ ಸುತ್ತ ಸ್ವಲ್ಪ ಕತ್ತಿಯಲ್ಲಿ ಬಿಡಿಸ್ಕೊಂಡು ಒಂದೊಂದೂವರೆ ಅಡಿಯಷ್ಟು ಗುಂಡಿ ತೆಗೆದುಬಿಟ್ಟು, ಕ್ಲೀನಾಗಿ ಗುಂಡಿ ತೆಗೆದು ಸ್ವಲ್ಪ ಮಣ್ಣು ಸ್ಮೂತ್ ಮಾಡಿ ಗುಂಡಿ ತೆಗೆದು ಸ್ವಲ್ಪ ಸುತ್ತ ಏನು ಕಡ್ಡಿ ಕಸ ಇಲ್ಲದೆ ಸ್ವಲ್ಪ ತೆಗೆದುಬಿಟ್ಟು, ಹಾಗೆ ಒಂದೊಂದೂವರೆ ಅಡಿ ಅಷ್ಟು ಸಾಕು. ಮತ್ತು ಕೆಲವರೆಲ್ಲ ಹೇಳ್ತಾರೆ ಈ ಥರ ಎಲ್ಲ ನಟ್ಟರೆ ಅಡಿಕೆ ಗಿಡ ಬರಲ್ಲ, ಮತ್ತು ಎರಡು ನಟ್ಬಿಟ್ಟು ತುಂಬ ಅಗಲ ಗುಂಡಿ ನಟ್ಬಿಟ್ಟು ಇದು ಮಾಡಬೇಕಂತ, ಗಿಡ ನೆಡಬೇಕು ಅಡಿಕೆ ಗಿಡ, ಇಲ್ಲಾಂದರೆ ಸತ್ತೋಗ್ತದೆ ಅಂತ ಹೇಳ್ತಾರೆ. ಬನ್ನಿ, ನಾನು ಇವತ್ತು ವಿಶೇಷವಾಗಿ ನೆಡೋಣ ಅಂತ ತೆಗೆಬಂದೆ ಒಂದು 4 ಗಿಡ ಅಡಿಕೆ ಗಿಡನ. ಬನ್ನಿ, ಅಡಿಕೆ ಗಿಡನ ಈ ಥರ ಬುಟ್ಟಿಯನ್ನು ತೆಗೆದುಬಿಟ್ಟು ಹಿಂಗೆ ಕ್ಲೀನಾಗಿ ತೆಗೆದು, ಇದೆಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಾನು ಸ್ವಲ್ಪ ಸಮಯದಲ್ಲಿ ಹೇಗೆ ನೆಡ್ಬೋದು ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ. ಈ ಥರ ಎಲ್ಲ ಬೇರೆಲ್ಲ ಇರುತ್ತೆ, ಅದನ್ನ ಕತ್ತಿಲು ಕಡಿಬೋದು, ಏನು ತೊಂದರೆ ಆಗಲ್ಲ. ಬುಟ್ಟಿಯನ್ನು ಕತ್ತಿಲು ಕಡಿದ್ಬಿಟ್ಟು ನೆಡ್ಬೋದು. ಅದು ಬೇರೆ ಏನೇನು ಬಂದಿರುತ್ತೆ, ಸ್ವಲ್ಪ ಉದ್ದ ಬಂದಿರೋದೆಲ್ಲ ಕತ್ತಿಲು ಕಡಿದ್ಬಿಟ್ಟು ನೆಟ್ರೆ ಏನು ತೊಂದರೆ ಆಗಲ್ಲ. ನೋಡಿ, ಈ ಥರ. ಹಾಗೆ ಮಣ್ಣು ಒಡೆದಿರುತ್ತೆ ಆ ಬುಟ್ಟಿಲಿ, ಮಣ್ಣು ಹೊಡೆದ್ಬಿಟ್ಟು ಸ್ಮೂತಾಗಿ ಹಂಗೆ ಇಟ್ಟು ಗಿಡನ ಇಟ್ಬಿಟ್ಟು ಸುತ್ತ ಹಾಗೆ ಸಬ್ಬಲಲ್ಲಿ, ನಾನು ಇವತ್ತು ವಿಶೇಷವಾಗಿ ಏನಂತ ಹೇಳಿದರೆ, ಒಂದು ಹಾರಿ ಯೂಸ್ ಮಾಡಿಲ್ಲ, ಒಂದು ಬರೀ ಸಬ್ಬಲ್ ಮಾತ್ರ ಯೂಸ್ ಮಾಡಿರೋದು. ನಾನು ನಮ್ಮ ತೋಟಕ್ಕೆ ಗಿಡ ಹಾಕಿರೋದೆಲ್ಲ ಆಲ್ಮೋಸ್ಟ್ ಬರೀ ಸಬ್ಬಲಲ್ಲೇ ಕೆಲಸ ಮಾಡಿರೋದು, ಹಾಗಾಗಿ ಇದನ್ನು ವಿಡಿಯೋ ಮಾಡಿದೆ. ನಾನು ಹಾರಿನೇ ಯೂಸ್ ಮಾಡಿಲ್ಲ ಇದಕ್ಕೆ, ಅಡಿಕೆ ಗಿಡಕ್ಕೆ. ಹಾಗೆ ಸಬ್ಬಲಲ್ಲೇ ಕೆಲಸ ಮಾಡಿರೋದು. ಈಗ ಅದರ ಸುತ್ತ ಮಣ್ಣು ಹಾಕಿ, ಹಾಗೆ ಸಬ್ಬಲಲ್ಲಿ ಅಗದ್ಬಿಟ್ಟು ಅದ್ರ ಬಡ್ಡೆ ಹಾಕಿ ಕ್ಲೀನಾಗಿ ಹಿಂಗೆ ಬಡ್ಡೆ ಪ್ರೆಸ್ ಮಾಡಿದ್ರೆ ಆಯಿತು. ಕಾಲಲ್ಲಿ ಪ್ರೆಸ್ ಮಾಡಿದರೆ ಗಟ್ಟಿ ಆಗುತ್ತೆ. ಸ್ವಲ್ಪ ಗಟ್ಟಿ ಮಾಡಿ ಸುತ್ತ ಏನೇನು ಅದು ಸ್ವಲ್ಪ ಕಳೆ ಎಲ್ಲ ಇದ್ದರೆ ತೆಕ್ಕೊಂಡ್ರೆ ಆಯಿತು. ಆಮೇಲೆ ಸುತ್ತ ಸಬ್ಬಲಲ್ಲಿ ಹಾಕಿ ಕ್ಲೀನ್ ಮಾಡಿದರೆ ಸುತ್ತ ಕ್ಲೀನ್ ಇರುತ್ತೆ. ಮತ್ತು ಬಡ್ಡೆ ಸುತ್ತ ಮೆಟ್ಟಿದರೆ ಆಯಿತು. ಇಷ್ಟೇ. ಇದು ಉದ್ದೇಶ ಯಾಕೆ ಮಾಡಿದೆ ಅಂತ ಹೇಳಿದರೆ, ಸುಲಭವಾಗಿ ಕೆಲವರೆಲ್ಲ ಹೇಳ್ತಾರೆ ನಿಯಮಾನುಸಾರವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು, ನಾನಿವತ್ತು ಸಿಂಪಲಾಗಿ ಮಾಡಿರೋದು. ನೋಡಿ, ಇಲ್ಲಿ ತುಂಬ ಸ್ವಲ್ಪ ಕಾಡು ಇದ್ದಿದ್ದೇನೆ ಇದು ಮಾಡ್ತಾ ಇರೋದು, ಅಂಥದ್ದೇನು ಕ್ಲೀನ್ ಇಲ್ಲ ಇದು ಜಾಗ. ಇಷ್ಟೇ, ಮೆಟ್ಬಿಟ್ಟು ಇದು ಮಾಡಿದ್ದು, ಬರೀ ಸಬ್ಬಲಲ್ಲೇ ಕೆಲಸ ಮಾಡಿರೋದು ಇದು. ನಾನೇನು ಅಡಿಷ್ನಲಾಗಿ ಏನು ಹಾರಿ ಏನು ತಗೊಂಡ್ಬಿಟ್ಟು ಸುತ್ತ ಹೆರೆದು ಗುಂಡಿ ತೆಗೆದ್ಬಿಟ್ಟು ಹೆರೆದು ಮುಚ್ಚಿ ಆ ಥರ ಏನೂ ಮಾಡಲಿಲ್ಲ ಇದು ವಿಶೇಷವಾಗಿ. ಬರೀ ಒಂದು ಸಿಂಪಲ್ಲಾಗಿ ಗುಂಡಿ ಸಬ್ಬಲಲ್ಲಿ ತೆಗೆದ್ಬಿಟ್ಟು ಸಬ್ಬಲಲ್ಲೇ ನೆಟ್ಬಿಟ್ಟು ಗಿಡ ನೆಟ್ಟಿರೋದು. ನಿಮಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.